ನಮಸ್ಕಾರ ವೀಕ್ಷಕರೇ, ನನ್ನ ಹೆಸರು ಕಲ್ಲೇಶಿ. ನೀವು ನೋಡ್ತಾ ಇದ್ದೀರಾ ಡಿಜಿಟಲ್ ಇನ್ಫೋ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತೀನಿ ECHS ಮೆಂಬರ್ಶಿಪ್ನ ಬೆನಿಫಿಟ್ ಏನು ಅಂತ. ಎಲ್ಲ ಬೆನಿಫಿಟ್ನ ತಿಳಿಸೋಕೆ ಹೋಗೋದಿಲ್ಲ, ಕೆಲವೊಂದು ಬೆನಿಫಿಟ್ಸ್ನ ಮಾತ್ರ ನಾನು ನಿಮಗೆ ತಿಳಿಸ್ತೀನಿ. ಸ್ನೇಹಿತರೆ, ECHS ಅಂತಂದರೆ ಎಕ್ಸ್ ಸರ್ವಿಸ್ ಮೆನ್ಸ್ ಕಾಂಟ್ರಿಬ್ಯೂಟರಿ ಹೆಲ್ತ್ ಸ್ಕೀಮ್. ಇದು ಒಂಥರ ಎಕ್ಸ್ ಸರ್ವಿಸ್ ಮೆನ್ಗಳಿಗೆ ಕೊಟ್ಟಿರುವಂತಹ ಹೆಲ್ತ್ ಇನ್ಶೂರೆನ್ಸ್. ಈಗ ನಿಮಗೆಲ್ಲ ಗೊತ್ತಿರ್ಬೋದು, ಪ್ರೈವೇಟ್ ಕಂಪ್ನಿಯಲ್ಲಿ ಪ್ರೈವೇಟ್ ಇನ್ಶೂರೆನ್ಸ್ ಅಂತೆಲ್ಲ ಕೊಡ್ತಾರೆ. ಸೊ ಸ್ಟಾಕ್ ಆನ್ ಪ್ರೈವೇಟ್ ಹಾಸ್ಪಿಟಲ್ಸಲ್ಲೆಲ್ಲ ಅವರಿಗೆ ಟ್ರೀಟ್ಮೆಂಟ್ ಎಲ್ಲ ಸಿಗುತ್ತೆ. ಆದರೆ ಪ್ರತಿಯೊಂದು ಪ್ರೈವೇಟ್ ಇನ್ಶೂರೆನ್ಸಿಗೆ ಒಂದು ಲಿಮಿಟ್ ಅಂತ ಇರುತ್ತೆ ಸ್ನೇಹಿತರೆ. 3 ಲಕ್ಷ ಆಗಿರ್ಬೋದು, 5 ಲಕ್ಷ ಆಗಿರ್ಬೋದು, 7 ಲಕ್ಷ ಆಗಿರ್ಬೋದು. ಆದರೆ ಅದಕ್ಕೆಲ್ಲ ಅವರು ಒಂದು ಅಮೌಂಟ್ ಅಂತಂದೇಳಿ ಪ್ರತಿ ವರ್ಷ ಪೇ ಮಾಡ್ತಾ ಇರ್ತಾರೆ. ಅದನ್ನು ಅವರು ತಿಂಗಳನ್ನಾದರೂ ಪೇ ಮಾಡ್ಬೋದು, ವರ್ಷಗಾದರೂ ಪೇ ಮಾಡ್ಬೋದು. ಆದರೆ ECHS, ನೀವು ಎಕ್ಸ್ ಸರ್ವಿಸ್ ಮೆನ್ಗಳಿಗೆ ಏನಿದೆಲ್ಲ ಈ ECHS ಸ್ಕೀಮ್, ಇದು ತುಂಬ ಅದ್ಭುತವಾಗಿದೆ ಸ್ನೇಹಿತರೆ. ನೀವು ECHS ಮೆಂಬರ್ ಆಗಿದ್ರಿ ಅಂತಂದರೆ ನೀವು ಯಾವುದಾದ್ರೂ ಒಂದು ECHS ಪಾಲಿಕ್ಲಿನಿಕ್ಕಿಗೆ ನೀವು ರಿಜಿಸ್ಟರ್ ಆಗಿರ್ತೀರ. ಸೊ ನಿಮಗೆ ಯಾವ ಪಾಲಿಕ್ಲಿನಿಕ್ ಹತ್ರ ಇದೆಯೋ ಆ ಪಾಲಿಕ್ಲಿನಿಕ್ಕಿಗೆ ನೀವು ರಿಜಿಸ್ಟರ್ ಆಗಿರ್ತೀರ. ಸೊ ಫಾರ್ ಎಕ್ಸಾಂಪಲ್ ನಾನು ಹೇಳ್ತೀನಿ, ನಾನಿಲ್ಲಿರೋದು ದಾವಣಗೆರೆಯಲ್ಲಿ ಸ್ನೇಹಿತರೆ. ಸೊ ನನಗೆ ಹತ್ತಿರವಾದಂತಹ ಪಾಲಿಕ್ಲಿನಿಕ್ ಶಿವಮೊಗ್ಗ. ಸೊ ಫಾರ್ ಎಕ್ಸಾಂಪಲ್ ಈಗ ನಾನೇನಾದ್ರು ಶಿವಮೊಗ್ಗದಲ್ಲಿ ರಿಜಿಸ್ಟರ್ ಆಗಿದ್ದೀನಿ ಅಂತಂದರೆ ನಂದು ಏನೇ ಹುಷಾರಿಲ್ಲ ಅಂತಂದರೂ ಕೂಡ ಮೆಡಿಕಲ್ ನೀಡ್ಸ್ ಏನೇ ಇದ್ದರೂ ಕೂಡ ನಾನು ಶಿವಮೊಗ್ಗ ಪಾಲಿಕ್ಲಿನಿಕ್ಕಿಗೆ ಕಾಂಟ್ಯಾಕ್ಟ್ ಮಾಡಬೇಕು. ಸೊ ಸ್ನೇಹಿತರೆ, ನಿಮಗೆ ತಿಳಿದಿರಲಿ, ಕರ್ನಾಟಕದಲ್ಲಿ 64 ECHS ಎಂಪ್ಯಾನಲ್ಡ್ ಹಾಸ್ಪಿಟಲ್ಸ್ ಇದೆ ಸ್ನೇಹಿತರೆ. 64 ECHS ಎಂಪ್ಯಾನಲ್ಡ್ ಹಾಸ್ಪಿಟಲ್ಸ್ ಕರ್ನಾಟಕದ 10 ಸಿಟಿಗಳಲ್ಲಿ ಐಡೆಂಟಿಫೈ ಆಗಿದೆ. ಏನಪ್ಪ ಇದು ಎಂಪ್ಯಾನಲ್ಡ್ ಹಾಸ್ಪಿಟಲ್ಸ್ ಅಂತ ನೀವು ಅನ್ಕೋಬೋದು. ಎಂಪ್ಯಾನಲ್ಡ್ ಹಾಸ್ಪಿಟಲ್ಸ್ ಅಂತಂದರೆ ಕರ್ನಾಟಕದಲ್ಲಿ ಪ್ರಸಿದ್ಧವಾದಂತಹ ಪ್ರೈವೇಟ್ ಹಾಸ್ಪಿಟಲ್ಸ್ ಏನಿದೆ ಸ್ನೇಹಿತರೆ. ಫಾರ್ ಎಕ್ಸಾಂಪಲ್ ಬೆಂಗಳೂರಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಮಣಿಪಾಲ್, ನಾರಾಯಣ ಹೃದಯಾಲಯ ಆಗಿರ್ಬೋದು, ಸೈಟ್ ಕೇರ್ ಹಾಸ್ಪಿಟಲ್ ಆಗಿರ್ಬೋದು, ಇವೆಲ್ಲ ದೊಡ್ಡ ದೊಡ್ಡ ಹೆಸರುಗಳು. ಈ ಥರ ನಿಮಗೆ ಮಂಗಳೂರಲ್ಲಿ ಮಣಿಪಾಲ್ ಹಾಸ್ಪಿಟಲ್ ಇದೆ, ನಿಮಗೆ ಮಣಿಪಾಲಲ್ಲಿ ಕಸ್ತೂರ್ಬಾ ಹಾಸ್ಪಿಟಲ್ ಇದೆ. ಸೊ ಈ ಥರ ದೊಡ್ಡ ದೊಡ್ಡ ಹಾಸ್ಪಿಟಲ್ಗಳು, ಪ್ರೈವೇಟ್ ಹಾಸ್ಪಿಟಲ್ಗಳು ಏನಿದೆ, ಅದ್ರ ಜೊತೆ ECHS ಟೈಅಪ್ ಮಾಡ್ಕೊಂಡಿದೆ ಸ್ನೇಹಿತರೆ. ಸೊ ಎಕ್ಸ್ ಸರ್ವಿಸ್ ಮೆನ್ಗಳಿಗೆ ಒಳ್ಳೆ ಮೆಡಿಕಲ್ ಬೆನಿಫಿಟ್ ಕೊಡಬೇಕು ಅನ್ನೋ ಉದ್ದೇಶದಿಂದ ಅವ್ರ ಜೊತೆ ಟೈಅಪ್ ಆಗಿರುತ್ತೆ ಸ್ನೇಹಿತರೆ. ಸೊ ನೀವು ಮಾಡಬೇಕಾಗಿರೋದು ಇಷ್ಟೇ. ಅಲ್ಲಿ ನಿಮಗೆ ಏನಾದರೂ ಮೆಡಿಕಲ್ ಬೆನಿಫಿಟ್ಸ್ ತೊಗೋಬೇಕು ನೀವು ಅಂತಂದರೆ, ಏನಾದರೂ ಟ್ರೀಟ್ಮೆಂಟ್ ನೀವು ಪಡಿಬೇಕು ಇಂಥ ದೊಡ್ಡ ದೊಡ್ಡ ಹಾಸ್ಪಿಟಲಲ್ಲಿ ಅಂತಂದರೆ ನೀವು ಮಾಡಬೇಕಾಗಿರೋದು ತುಂಬ ಸಿಂಪಲ್ ಸ್ನೇಹಿತರೆ. ಇಲ್ಲಿ ಯಾವುದೇ ತರಹದ ಜಂಜಾಟ ಇಲ್ಲ, ಏನೂ ಇಲ್ಲ, ಕಷ್ಟನೇ ಇಲ್ಲ. ಎಷ್ಟೋ ಜನ ಅಂದ್ಕೊಂಡಿರ್ತಾರೆ, ಅಯ್ಯೋ ECHS ಅಂತಂದರೆ ಅದು ಏನೋ ಗೊತ್ತಿಲ್ಲಪ್ಪ, ಸಿಕ್ಕಾಬಟ್ಟೆ ಅಡ್ಡಾಡಿಸ್ತಾರೆ, ಹಾಗೆ ಹೀಗೆ, ನಂಗೆ ಆಗಲ್ಲಪ್ಪ, ನಾನೇ ದುಡ್ಡು ಕೊಟ್ಬಿಟ್ಟಿಲ್ಲ ತೋರಿಸ್ಕೊಂಡ್ಬಿಡ್ತೀನಿ. ಸೊ ಸ್ನೇಹಿತರೆ, ಅದೆಲ್ಲ ನೀವು ಮಾಡಬೇಕಾಗಿಲ್ಲ. ನಿಮಗೆ ಒಳ್ಳೆ ಬೆನಿಫಿಟ್ ಇದೆ. ಸೆಂಟ್ರಲ್ ಗೌರ್ಮೆಂಟಿಂದ ಕೊಟ್ಟಿರುವಂತಹ ಅದ್ಭುತವಾದಂತಹ ಬೆನಿಫಿಟ್ ಇದು. ಈ ಬೆನಿಫಿಟನ್ನು ನೀವು ಕರೆಕ್ಟಾಗಿ ತಿಳ್ಕೊಂಡ್ರಿ ಅಂತಂದರೆ ಇದರಿಂದ ಒಳ್ಳೆ ಲಾಭ ಪಡಿಬೋದು. ನಿಮಗೆ ವಯಸ್ಸಾಗಿರುವಂಥ ಟೈಮಲ್ಲಿ ಯಾವ ಮೆಡಿಕಲ್ ಇನ್ಶೂರೆನ್ಸು ಕೂಡ ನಿಮಗೆ ಅನ್ಲಿಮಿಟೆಡ್ ಬೆನಿಫಿಟ್ಸ್ ಕೊಡೋದಿಲ್ಲ ಸ್ನೇಹಿತರೆ. ECHS ಮಾತ್ರ ನಿಮಗೆ ಕೊಡೋದು. ECHS ಎಕ್ಸ್ ಸರ್ವಿಸ್ ಮೆನ್ ಆಗಿದ್ದರೆ, ನೀವು ECHS ನೀವು ರಿಜಿಸ್ಟರ್ ಆಗಿದ್ರಿ ಅಂತಂದರೆ ಇದರಲ್ಲಿ ಸಿಗೋವಂಥ ಬೆನಿಫಿಟ್ಸ್ ನಿಮಗೆ ಬೇರೆದ್ರಲ್ಲೆಲ್ಲೂ ಸಿಗೋಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಯಾಕೆ ಅಂತಂದರೆ ನಾನು ಒಬ್ಬ ಪ್ರೈವೇಟ್ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇರುವಂತಹ ಒಬ್ಬ ನೌಕರ. ನನಗೊಂದು ಪ್ರೈವೇಟ್ ಹೆಲ್ತ್ ಇನ್ಶೂರೆನ್ಸ್ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಆದರೆ ಆ ಪ್ರೈವೇಟ್ ಹೆಲ್ತ್ ಇನ್ಶೂರೆನ್ಸ್ ಲಿಮಿಟ್ಸ್ ಹೇಗಿರುತ್ತೆ ಅಂತಂದರೆ 3 ಲಕ್ಷ, ಅಥವಾ ನಾನು ಎಕ್ಸ್ಟ್ರಾ ಬೇಕು ಅಂದರೆ 4 ರಿಂದ 5 ಲಕ್ಷ ಇಲ್ಲ 7 ಲಕ್ಷ ತನಕ ನಾನು ಮಾಡ್ಬೋದು. ಆದರೆ ನಾನು ಎಕ್ಸ್ಟ್ರಾ ದುಡ್ಡು ಕೊಡಬೇಕು ಸ್ನೇಹಿತರೆ. ಅದಕ್ಕೆ ಇನ್ನೊಂದೇನು ಅಂತಂದರೆ ಅದರಲ್ಲಿ ಎಲ್ಲ ತರಹದ ಟ್ರೀಟ್ಮೆಂಟ್ಗಳು ಕವರ್ ಆಗೋದಿಲ್ಲ ಸ್ನೇಹಿತರೆ. ಅದರಲ್ಲಿ ಏನು ಮಾಡಬೇಕು ಅಂದರೆ ಅಡ್ಮಿಟ್ ಆದರೆ ಮಾತ್ರ ಕವರ್ ಆಗುತ್ತೆ. ಈಗ ನೀವೇನಾದರೂ OPDಗೆ ಹೋದ್ರಿ, ಜಸ್ಟ್ ಕನ್ಸಲ್ಟೇಷನ್ ಮಾಡಿದ್ರಿ ಡಾಕ್ಟರ್ ಹತ್ರ, ಅಥವಾ ನೀವೇನಾದರೂ ಇನ್ವೆಸ್ಟಿಗೇಷನ್ ಮಾಡಿಸ್ಕೊಂಡ್ರಿ, ಫಾರ್ ಎಕ್ಸಾಂಪಲ್ ಯಾವುದೋ ಬ್ಲಡ್ ಚೆಕಪ್ ಆಗಿರ್ಬೋದು, MRI ಸ್ಕ್ಯಾನ್ ಆಗಿರ್ಬೋದು, ಅಥವಾ ಯಾವುದೇ ತರಹದ ಏನೇ ಟೆಸ್ಟ್ಗಳಾಗಿರ್ಬೋದು, ಇದನ್ನೆಲ್ಲ ಮಾಡಿಸ್ಕೊಂಡ್ರಿ ಅಂತಂದರೆ ನಿಮಗೆ ಪ್ರೈವೇಟ್ ಇನ್ಶೂರೆನ್ಸ್ ಪೇ ಮಾಡೋದಿಲ್ಲ ಸ್ನೇಹಿತರೆ. ಅವ್ರು ಹೇಳೋದಿಷ್ಟೇ, ನೀವು ಎಲ್ಲಿವರೆಗೂ ನೀವು ಇನ್ವೆಸ್ಟಿಗೇಷನ್ ಯಾವ ಕಾಯಿಲೆ ಇದೆ ಅಂತ ಇನ್ವೆಸ್ಟಿಗೇಷನ್ ನೀವು ಮಾಡಿಸ್ಕೊಂಡಿದ್ದೀರೋ ಅದು ಇತ್ತು ಅಂತಂದರೆ, ದೃಢಪಡ್ತು ಅಂತಂದರೆ ಅದನ್ನು ನೀವು ಟ್ರೀಟ್ಮೆಂಟ್ ತೊಗೊಳ್ಳಿ. ಟ್ರೀಟ್ಮೆಂಟ್ ತೊಗೊಂಡ ಮೇಲೆ ನಾನು ನಿಮಗೆ ಅದೆಲ್ಲದನ್ನು ಕೂಡ ಪೇ ಮಾಡ್ತೀವಿ. ಎಲ್ಲದನ್ನು ಅಂದರೂ ಕೂಡ 100% ಪೇ ಮಾಡೋದಿಲ್ಲ ಸ್ನೇಹಿತರೆ. ಅದರಲ್ಲಿ 90% to 80% ಮಾತ್ರ ಪೇ ಮಾಡೋದು. ಅದೇ ECHS ಅಲ್ಲಿ ಆ ಥರ ಅಲ್ಲ. ನಿಮಗೆ ECHS ಅಲ್ಲಿ ನಿಮಗೆ ಏನೇ ಪ್ರಾಬ್ಲಮ್ ಇರಲಿ, OPD ಕನ್ಸಲ್ಟೇಷನ್ ಮಾಡಬೇಕಾ, ಡಾಕ್ಟರ್ ಕನ್ಸಲ್ಟೇಷನ್ ಮಾಡಬೇಕಾ, ನೀವು ಅದಕ್ಕೂ ಕೊಡ್ತಾರೆ ನಿಮಗೆ ರೆಫರಲ್. ನೀವೇನಾದ್ರು ಟೆಸ್ಟ್ಗಳು ಮಾಡಿಸ್ಕೋಬೇಕಾ, ಅದಕ್ಕೂ ಕೂಡ ನಿಮಗೆ ರೆಫರಲ್ ಕೊಡ್ತಾರೆ. ಅಡ್ಮಿಷನ್ ಆಗಬೇಕಾ, ಅದಕ್ಕೂ ಕೂಡ ನಿಮಗೆ ರೆಫರಲ್ ಕೊಡ್ತಾರೆ. ತುಂಬ ಬೆನಿಫಿಟ್ಸ್ ಇದೆ ಸ್ನೇಹಿತರೆ. ಈಗ ಹೇಗಪ್ಪ ನಾನು ಈ ಥರ ಎಂಪ್ಯಾನಲ್ಡ್ ಹಾಸ್ಪಿಟಲ್ಸಲ್ಲಿ ನಾನು ಹೇಗೆ ಅಡ್ಮಿಷನ್ ತೊಗೊಳೋದು, ಇದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಸೊ ಏನು ಮಾಡಬೇಕು ನೀವು ಅಂತಂದರೆ, ನಿಮಗೆ ಏನಾದರೂ ಪ್ರಾಬ್ಲಮ್ ಇದೆ ಅಂತ ಅಂದ್ಕೊಳ್ಳಿ. ಈಗ ನಿಮಗೆ ಮೆಡಿಕಲ್ ಕಂಡೀಷನ್ ಏನೋ ಒಂದಿದೆ, ನೀವು ಅದನ್ನು ನೀವು ತೋರಿಸ್ಕೋಬೇಕು ಹಾಸ್ಪಿಟ್ಲಲ್ಲಿ. ಓಕೆ, ಅದಕ್ಕೆ ನೀವೇನು ಮಾಡ್ತೀರಾ, ನೀವು ಫಸ್ಟ್ ಹೋಗಬೇಕಾಗಿರೋದು ನಿಮ್ಮ ECHS ಪಾಲಿಕ್ಲಿನಿಕ್ಕಿಗೆ. ನೀವು ಡೈರೆಕ್ಟ್ ಆಗಾದರೂ ಹೋಗಿ ಇಲ್ಲ ಅವ್ರಿಗೆ ಫೋನ್ ಮಾಡಿ ನೀವು ವಿಷಯ ತಿಳ್ಕೊಳ್ಳಿ ಏನು ಮಾಡ್ಬೋದು ಅಂತಂದೇಳಿ. ಸೊ ಪ್ರತಿಯೊಂದು ECHS ಪಾಲಿಕ್ಲಿನಿಕಲ್ಲಿ ಒಂದು ಲಿಸ್ಟ್ ಆಫ್ ಎಂಪ್ಯಾನಲ್ಡ್ ಹಾಸ್ಪಿಟಲ್ಸ್ ಇರುತ್ತೆ. ಈ ಲಿಸ್ಟ್ ನಿಮಗೆ ಪ್ರತಿ 2 ವರ್ಷಕ್ಕೊಂದು ಟೈಮ್ ಚೇಂಜ್ ಆಗ್ತಾ ಇರುತ್ತೆ ಸ್ನೇಹಿತರೆ. ಯಾಕೆ ಅಂತಂದರೆ ಕೆಲವೊಂದಕ್ಕೆ ಅವ್ರಿಗೊಂದು ಡ್ಯೂರೇಷನ್ ಅಂತ ಕೊಟ್ಟಿರ್ತಾರೆ. ಆ ಡ್ಯೂರೇಷನ್ ಆದಮೇಲೆ ಅವ್ರು ಮತ್ತೆ ಕಾಂಟ್ರಾಕ್ಟ್ನ ಎಕ್ಸ್ಟೆಂಡ್ ಮಾಡಿಕೊಂಡ್ರು ಅಂತಂದರೆ ಅದು ಎಂಪ್ಯಾನಲ್ಡ್ ಹಾಸ್ಪಿಟಲ್ಸ್ ಲಿಸ್ಟಲ್ಲಿ ಇರುತ್ತೆ. ಇಲ್ಲದೆ ಹೋಯಿತು ಅಂತಂದರೆ ಅದನ್ನ ಚೇಂಜ್ ಆಗ್ತಾ ಇರುತ್ತೆ.
ಸೊ ನೀವು ಮಾಡಬೇಕಾಗಿರೋದು ಏನು ಅಂದರೆ, ನೀವು ಯಾವಾಗ ಟ್ರೀಟ್ಮೆಂಟ್ ತೊಗೋಬೇಕು ಅಂತ ಅಂದ್ಕೊಂಡಿರ್ತೀರೋ ಆವಾಗ ನಿಮಗೆ ಏನಾದರೂ ಯಾವ ಹಾಸ್ಪಿಟ್ಲಿಗೆ ಹೋಗಬೇಕು ಅಂತ ಗೊತ್ತಿಲ್ಲ ಅಂತ ಅಂದ್ಕೊಂಡ್ರೆ, ನೀವು ಒಂದು ಒಳ್ಳೆ ಹಾಸ್ಪಿಟ್ಲಿಗೆ ಹೋಗಬೇಕು, ಒಂದು ಒಳ್ಳೆ ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋಗಬೇಕು, ಒಳ್ಳೆ ಟ್ರೀಟ್ಮೆಂಟ್ ಪಡಿಬೇಕು ನಾನು ಅನ್ನೋ ಥರ ನಿಮ್ಮ ತಲೆಯಲ್ಲಿ ಏನಾದ್ರು ಇತ್ತು ಅಂತಂದರೆ, ಫಸ್ಟ್ ನೀವು ECHS ಪಾಲಿಕ್ಲಿನಿಕ್ಕಿಗೆ ಹೋಗಿ ಅಲ್ಲಿರೋ ನಿಮ್ಮ ಮೆಡಿಕಲ್ ಆಫೀಸರ್ ಅಂದರೆ ಡಾಕ್ಟರ್ ಯಾರು ಇರ್ತಾರೆ ಅವರಿಗೆ ಕೇಳಿ, ಸರ್ ನನಗೆ ಈ ಥರ ಕಂಡೀಷನ್ ಇದೆ, ನಾನು ಒಂದು ಒಳ್ಳೆ ಪ್ರೈವೇಟ್ ಹಾಸ್ಪಿಟ್ಲಲ್ಲಿ ನಾನು ಟ್ರೀಟ್ಮೆಂಟ್ ತೊಗೋಬೇಕು ಅಂತ ಇದ್ದೀನಿ, ECHS ಅಂಡರಲ್ಲಿ ಎಂಪ್ಯಾನಲ್ಡ್ ಹಾಸ್ಪಿಟಲ್ಸ್ ಯಾವುದಿದೆ ಅಂತ ನಂಗೆ ಸ್ವಲ್ಪ ತಿಳಿಸ್ತೀರಾ ಅಂತ ಕೇಳಿದರೆ ಅವ್ರು ನಿಮಗೆ ಕಂಪ್ಲೀಟ್ ಲಿಸ್ಟನ್ನು ಕೊಡ್ತಾರೆ. ನಿಮಗೆ ಹತ್ತಿರ ಆಗುವಂಥ ಒಳ್ಳೆ ಪ್ರೈವೇಟ್ ಹಾಸ್ಪಿಟಲ್ ಯಾವುದಿದೆ ECHS ಅಂಡರ್ ಎಂಪ್ಯಾನಲ್ಡ್ ಆಗಿರುವಂಥದ್ದನ್ನು ಕೂಡ ಅವ್ರು ಹೇಳ್ತಾರೆ. ಸೊ ಅದನ್ನು ತಿಳ್ಕೊಂಡು ನಿಮಗೆ ಆ ಹಾಸ್ಪಿಟ್ಲಿಗೆ ಹೋಗಬೇಕು ಅಂತ ಅನಿಸ್ತು ಅಂತಂದರೆ ನೀವು ಅವ್ರ ಹತ್ರ ರೆಫರಲ್ಲಿಗೆ ಕೇಳ್ಬೋದು ಸ್ನೇಹಿತರೆ. ಫಾರ್ ಎಕ್ಸಾಂಪಲ್ ನಾನೀಗೊಂದು ಕೇಸ್ ಕೊಡ್ತೀನಿ. ನಿಮಗೆ ಈಗ ತುಂಬ ಬೆನ್ನು ನೋವು, ಸೊಂಟ ನೋವು ಅಂತ ಅಂದ್ಕೊಳ್ಳಿ, ಆಯಿತಾ. ನೀವು ಈಗ ಅದನ್ನು ಟ್ರೀಟ್ಮೆಂಟ್ ತೋರಿಸ್ಕೋಬೇಕು. ಈಗ ನಾನು ಹೇಳಿದೆ, ನಾನು ಆಲ್ರೆಡಿ ಶಿವಮೊಗ್ಗ ECHS ಪಾಲಿಕ್ಲಿನಿಕಲ್ಲಿ ರಿಜಿಸ್ಟರ್ ಆಗಿದ್ದೀನಿ ಅಂತ. ಸೊ ಶಿವಮೊಗ್ಗಕ್ಕೆ ಹತ್ತಿರ ಆಗೋದು ಯಾವುದು ಅಂತ ನಾನು ನೋಡ್ಕೊಂಡೆ ಅಂದರೆ, ನಾನು ಮಂಗಳೂರಿಗಾದರೂ ಹೋಗ್ಬೋದು, ಇಲ್ಲ ಮಣಿಪಾಲ್ಗಾದರೂ ಹೋಗ್ಬೋದು. ಸೊ ಸ್ನೇಹಿತರೆ, ಮಣಿಪಾಲಿಗೆ ನಾನು ಹೋಗ್ತೀನಿ ಅಂತಂದರೆ ಕಸ್ತೂರ್ಬಾ ಹಾಸ್ಪಿಟ್ಲ್ ಒಂದೇ ಇರೋದು. ಈಗ ಅದೇ ನಾನು ಮಂಗಳೂರಿಗೆ ಹೋಗ್ತೀನಿ ಅಂತಂದರೆ ಅಲ್ಲಿ ಮಣಿಪಾಲ್ ಹಾಸ್ಪಿಟ್ಲ್ ಇದೆ, ಎರಡೂ ಕೂಡ ಸೇಮ್ ಗ್ರೂಪಿಂದೆ. ಸೊ ಈಗ ನಾನೇನು ಮಾಡ್ತೀನಿ, ನನಗೆ ಓಕೆ ನಾನು ಮಣಿಪಾಲಿಗೆ ಹೋಗ್ತೀನಪ್ಪ, ನನಗೆ ಮಣಿಪಾಲಲ್ಲಿ ತುಂಬ ನನಗೆ ಚೆನ್ನಾಗಿದೆ, ನಾನು ಮುಂಚೆ ನಾನು ಅಲ್ಲೇ ತೋರಿಸ್ಕೊತಾ ಇದ್ದೀನಿ ಅಂತ ಅಂದ್ಕೊಂಡ್ರೆ, ಈಗ ನಾನು ಮಣಿಪಾಲ್ ಹಾಸ್ಪಿಟ್ಲಿಗೆ ರೆಫರಲ್ ಕೊಡಿ ಸರ್ ಅಂತಂದೇಳಿ ನಾನು ನಮ್ಮ ಮೆಡಿಕಲ್ ಆಫೀಸರಿಗೆ ಕೇಳ್ತೀನಿ. ಆವಾಗ ಅವರು ನನ್ನ ಕಂಡೀಷನನ್ನು ಆ ರೆಫರಲಲ್ಲಿ ಎಲ್ಲ ಮೆನ್ಷನ್ ಮಾಡಿಬಿಟ್ಟು ನನಗೆ ರೆಫರಲ್ ಇಶ್ಯೂ ಮಾಡ್ತಾರೆ. ಸೊ ನೆಕ್ಸ್ಟ್ ನಾನು ಮಾಡಬೇಕಾಗಿರೋದೇನು, ಇದು 5 ನಿಮಿಷದ ಕೆಲಸ ಸ್ನೇಹಿತರೆ, ಇದರಲ್ಲಿ ಏನು ಜಾಸ್ತಿ ಕಷ್ಟವಾದಂಥದ್ದೇನಿಲ್ಲ. ನೀವು ನಿಮ್ಮ ಪಾಲಿಕ್ಲಿನಿಕ್ಕಿಗೆ ಹೋಗ್ತಿದ್ದಾಗಲೇ ನಿಮ್ಮ ಕಂಡೀಷನ್ ಎಕ್ಸ್ಪ್ಲೇನ್ ಮಾಡಿ ನನಗೆ ಈ ಮಣಿಪಾಲ್ ಹಾಸ್ಪಿಟ್ಲಿಗೆ ನೀವು ಡಿಮಾಂಡ್ ಮಾಡ್ಬೋದು ಸ್ನೇಹಿತರೆ. ಯಾವ ಎಂಪ್ಯಾನಲ್ಡ್ ಹಾಸ್ಪಿಟಲ್ಲಿಗೆ ನೀವು ಹೋಗಿ ತೋರಿಸ್ಕೋಬೇಕು ಅಂತ ಅಂದ್ಕೊಂಡಿರ್ತೀರೋ ಆ ಎಂಪ್ಯಾನಲ್ಡ್ ಹಾಸ್ಪಿಟಲ್ಲಿಗೆ ನನಗೆ ರೆಫರಲ್ ಕೊಡಿ ಅಂತ ನೀವು ನಿಮ್ಮ ECHS ಪಾಲಿಕ್ಲಿನಿಕಲ್ಲಿ ನೀವು ಡಿಮಾಂಡ್ ಮಾಡಬಹುದು. ಅವ್ರು ಹೇಳಿದ್ದ ಕಡೆ ನೀವು ಹೋಗಬೇಕು ಅಂತ ಏನೂ ಇಲ್ಲ. ನಿಮಗೆ ಯಾವುದು ಇಷ್ಟ, ನಿಮಗೆ ಎಲ್ಲಿ ಹೋಗಬೇಕು ಅಂತ ಅನಿಸುತ್ತೆ ಅಲ್ಲಿಗೆ ನೀವು ಹೋಗ್ಬೋದು. ನಿಮಗೆ ಗೊತ್ತಿಲ್ಲ ಅಂದ ಪಕ್ಷದಲ್ಲಿ ನೀವು ನಿಮ್ಮ ಮೆಡಿಕಲ್ ಆಫೀಸರ್, ECHS ಪಾಲಿಕ್ಲಿನಿಕ್ ಮೆಡಿಕಲ್ ಆಫೀಸರಿಗೆ ಕೇಳ್ಬೋದು ಯಾವುದಕ್ಕೆ ಹೋದರೆ ಚೆನ್ನಾಗಿರುತ್ತೆ ಅಂತ. ಅವ್ರ ರೆಕಮೆಂಡೇಶನ್ ಬೇಸ್ ಮೇಲೆ ನೀವು ಬೇಕಾದರೆ ಹೋಗ್ಬೋದು, ಅದು ನಿಮಗೆ ಬಿಟ್ಟಿದ್ದು, ಆಪ್ಷನಲ್. ಸೊ ಈಗ ನೀವು ಮೆಡಿಕಲ್ ಆಫೀಸರಿಗೆ ಕೇಳ್ತೀರಾ, ನನಗೆ ಇಂಥ ಸ್ಪೆಸಿಫಿಕ್ ಹಾಸ್ಪಿಟಲಿಗೆ ನನಗೆ ರೆಫರಲ್ ಕೊಡಿ ಅಂತ. ಅವ್ರು 5 ನಿಮಿಷದಲ್ಲಿ ಅದೇನು ಅಂತಂದು ಹೇಳ್ಬಿಟ್ಟು ನಿಮ್ಮ ಕಂಡೀಷನನ್ನೆಲ್ಲ ಚೆಕ್ ಮಾಡಿಬಿಟ್ಟು, ನಿಮ್ಮದು ಅದೇನು ವೈಟಲ್ಸ್ ಎಲ್ಲ ಚೆಕ್ ಮಾಡಬೇಕೆಲ್ಲ ಚೆಕ್ ಮಾಡ್ತಾರೆ ಸ್ನೇಹಿತರೆ. ಚೆಕ್ ಮಾಡಿಬಿಟ್ಟು ನಿಮಗೆ ಇಮಿಡಿಯೇಟಾಗಿ ಆನ್ಲೈನ್ ರೆಫರಲ್ನ ಜನರೇಟ್ ಮಾಡಿ ಕೊಡ್ತಾರೆ. ಸೊ ಸ್ನೇಹಿತರೆ, ಒಂದು ನೆನಪಿರಲಿ, ಈ ಆನ್ಲೈನ್ ಏನು ರೆಫರಲ್ನ ಜನರೇಟ್ ಮಾಡಿ ಅವ್ರು ಕೊಡ್ತಾರೆ, ಈ ರೆಫರಲ್ 30 ದಿನದ ತನಕ ವ್ಯಾಲಿಡ್ ಇರುತ್ತೆ ಸ್ನೇಹಿತರೆ. ಅಂದರೆ 30 ದಿನದ ತನಕ ವ್ಯಾಲಿಡ್ ಅಂದರೆ ಏನರ್ಥ ಅಂದರೆ, ನೀವು ಒಂದು ಪಕ್ಷ ಇವತ್ತು ಏನಾದರೂ ರೆಫರಲ್ ತೊಗೊಂಡಿದ್ದೀರಾ ಅಂತಂದರೆ 30 ದಿನದ ಒಳಗಡೆ ನೀವು ಆ ಹಾಸ್ಪಿಟಲ್ ಹೋಗ್ಬಿಟ್ಟು ತೋರಿಸ್ಕೋಬೋದು. ಇನ್ನೊಂದು ಗಮನ ಇರಲಿ ಸ್ನೇಹಿತರೆ, ಅವ್ರು ಕೊಡುವಂಥ ರೆಫರಲಲ್ಲಿ ಎಲ್ಲೂ ಇಂಥ ಹಾಸ್ಪಿಟಲ್ ಅಂತ ಮೆನ್ಷನ್ ಆಗಿರೋದಿಲ್ಲ. ಸೊ ರೀಜನಲ್ ಸೆಂಟರ್ ಬ್ಯಾಂಗ್ಳೂರ್ ಅಂಡರ್ ಯಾವ್ದು ಹಾಸ್ಪಿಟಲ್ ಬರುತ್ತೋ ಆ ಹಾಸ್ಪಿಟಲ್ಲಿಗೆ ಅವರು ರೆಫರಲ್ ಅಂತ ಕೊಡೋದು. ನೀವು ಮಂಗಳೂರಿಗಾದರೂ ಹೋಗಿ, ನೀವು ಬೆಂಗಳೂರಿಗಾದರೂ ಹೋಗಿ, ಇಲ್ಲ ಮಣಿಪಾಲ್ಗಾದರೂ ಹೋಗಿ, ಅದು ನಿಮಗೆ ಬಿಟ್ಟಿದ್ದು. ಸೊ ಅವರು ಕೊಡುವಂಥ ರೆಫರಲ್ 30 ದಿನ ವ್ಯಾಲಿಡಿಟಿ ಇರುತ್ತೆ. ನೀವು ಆ 30 ದಿನದೊಳಗಡೆ ನಿಮಗೆ ಯಾವ ಹಾಸ್ಪಿಟಲಿಗೆ ಹೋಗಿ ನೀವು ತೋರಿಸ್ಕೋಬೇಕು ಅಂದ್ಕೊಂಡಿರ್ತೀರೋ ಎಂಪ್ಯಾನಲ್ಡ್ ಹಾಸ್ಪಿಟಲ್ಸ್, ಆ ಲಿಸ್ಟಲ್ಲಿ ಇರೋವಂಥ ಎಂಪ್ಯಾನಲ್ಡ್ ಹಾಸ್ಪಿಟಲ್ಸಿಗೆ ಮಾತ್ರ ನೀವು ಹೋಗಬೇಕು ಸ್ನೇಹಿತರೆ. ಆ ರೆಫರಲ್ ತೊಗೊಂಡು ನಿಮಗೆ ಇಷ್ಟ ಬಂದಿರೋಂಥ ಹಾಸ್ಪಿಟ್ಲಿಗೆಲ್ಲ ಹೋಗ್ಬಿಟ್ಟು ನೀವು ತೋರಿಸ್ಕೊಳೋದಕ್ಕಾಗೋದಿಲ್ಲ. ಓಕೆ, ಸೊ ಎಂಪ್ಯಾನಲ್ಡ್ ಹಾಸ್ಪಿಟಲ್ಸಿಗೆ ನೀವು 30 ದಿನದೊಳಗಡೆ ಆ ರೆಫರಲ್ನ ತೋರಿಸಿ ನಿಮ್ಮ ಟ್ರೀಟ್ಮೆಂಟನ್ನು ನೀವು ಮಾಡಿಸ್ಕೋಬಹುದು. ಓಕೆ, ಫಾರ್ ಎಕ್ಸಾಂಪಲ್, ಈಗ ನೀವು ಇವತ್ತು ರೆಫರಲ್ ತೊಗೊಂಡು 15 ದಿನ ಆದಮೇಲೆ ನೀವು ಹಾಸ್ಪಿಟಲ್ಗೆ ಹೋಗ್ಬೋದು, ಇಲ್ಲ 28 ದಿನ ಆದಮೇಲೂ ಕೂಡ ಹೋಗ್ಬೋದು. ಕೊನೆ ಪಕ್ಷ ನೀವು 29 ದಿನ 30ನೇ ದಿನಕ್ಕೂ ಹೋಗ್ಬೋದು. ಯಾಕಂದರೆ 30 ದಿನ ಅದು ವ್ಯಾಲಿಡ್ ಇರುತ್ತೆ. 31ನೇ ದಿನದಿಂದ ಅದು ವ್ಯಾಲಿಡ್ ಇರೋದಿಲ್ಲ ಸ್ನೇಹಿತರೆ. ಮತ್ತೆ ನೀವು ಹೊಸ ರೆಫರಲ್ ತೊಗೋಬೇಕು. ಇದು ರೆಫರಲ್ ತೊಗೊಳೋ ಅಂಥ ಪಾಲಿಸಿ ಇದು ನಾನ್ ಎಮರ್ಜೆನ್ಸಿ ಕೇಸಿಗೆ ಮಾತ್ರ. ಏನಾದರೂ ಎಮರ್ಜೆನ್ಸಿ ಕಂಡೀಷನ್ ಇತ್ತು, ಎಮರ್ಜೆನ್ಸಿ ಕೇಸ್ ಇತ್ತು ಅಂದರೆ ಅದನ್ನು ಹೇಗೆ ಮಾಡಬೇಕು ಅಂತ ನಾನು ನಿಮಗೆ ಡೀಟೇಲ್ ಆಗಿ ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ. ಬಟ್ ಒಂದು ತಿಳ್ಕೊಳ್ಳಿ, ಎಮರ್ಜೆನ್ಸಿ ಕೇಸ್ ಇತ್ತು ಅಂತಂದರೆ ನಿಮ್ಮ ಹತ್ತಿರದ ಹಾಸ್ಪಿಟಲ್ ಯಾವುದಾದ್ರೂ ಆಗಿರಲಿ, ಎಂಪ್ಯಾನಲ್ಡ್ ಆಗಿರಲಿ, ಎಂಪ್ಯಾನಲ್ಡ್ ಆಗದೇನೂ ಇರಲಿ, ನೀವು ಅಲ್ಲಿ ಹೋಗ್ಬಿಟ್ಟು ಇಮಿಡಿಯೇಟಾಗಿ ಅದಕ್ಕೆ ಏನು ಟ್ರೀಟ್ಮೆಂಟ್ ಬೇಕೋ ಅದನ್ನು ನೀವು ತೊಗೋಬೋದು. ಅದು ಯಾವಾಗ? ಓನ್ಲಿ ಫಾರ್ ಎಮರ್ಜೆನ್ಸಿ ಕೇಸಸ್ ಸ್ನೇಹಿತರೆ. ಎಮರ್ಜೆನ್ಸಿ ಕೇಸಸ್ಸಿಗೆ ಮಾತ್ರ ಇದು ಅಪ್ಲಿಕಬಲ್. ಓಕೆ, ಸೊ ಈಗ ನೀವು ಏನು ತೊಗೊಂಡಿದ್ದೀರಾ ರೆಫರಲ್, ಅದು 30 ದಿನ ವ್ಯಾಲಿಡಿಟಿ ಇರುತ್ತೆ. ನೀವು ಹಾಸ್ಪಿಟಲಿಗೆ ನೀವು ಅದನ್ನು ತೊಗೊಂಡು ಹೋಗ್ಬಿಟ್ಟು ಅಲ್ಲಿ ನಿಮಗೆ ಹಾಸ್ಪಿಟ್ಲಲ್ಲಿ ನೀವು ಅದನ್ನು ಪ್ರೊಡ್ಯೂಸ್ ಮಾಡಿದ್ರಿ ಅಂತಂದರೆ ಕಾರ್ಪೊರೇಟ್ ಡೆಸ್ಕ್ ಅಥವಾ ಇನ್ಶೂರೆನ್ಸ್ ಡೆಸ್ಕ್ ಅಂತ ಇರುತ್ತೆ ಸ್ನೇಹಿತರೆ. ಅಲ್ಲಿ ನೀವು ಆ ನಿಮ್ಮ ರೆಫರಲ್ ಲೆಟರ್ನ ಅವರಿಗೆ ಪ್ರೊಡ್ಯೂಸ್ ಮಾಡಿದ್ರಿ ಅಂತಂದರೆ ಅವರು ನಿಮಗೆ ಅಲ್ಲಿ ಒಂದು ಕ್ರೆಡಿಟ್ ನೋಟನ್ನು ಅದಕ್ಕೆ ಅಟ್ಯಾಚ್ ಮಾಡಿಬಿಟ್ಟು ನಿಮಗೆ ಫರ್ದರ್ ಒ ಪಿ ಡಿಗಾಗಿರ್ಬೋದು
ಡಾಕ್ಟರ್ ಕನ್ಸಲ್ಟೇಷನಿಗಾಗಿರ್ಬೋದು ಇಲ್ಲ ಇನ್ವೆಸ್ಟಿಗೇಷನಿಗಾಗಿರ್ಬೋದು ಅವ್ರು ನಿಮ್ಮನ್ನ ಕಳಿಸ್ಕೊಡ್ತಾರೆ. ಇದು ಯಾವುದಕ್ಕೂ ನೀವು 1 ರೂಪಾಯಿನೂ ಕೂಡ ಕೊಡೋ ಹಾಗಿಲ್ಲ ಸ್ನೇಹಿತರೆ. ನೀವು ರೆಫರಲ್ ತೊಗೊಂಡು ಹೋದ್ರಿ ಅಂದರೆ ಹಾಸ್ಪಿಟಲ್, ಎಂಪ್ಯಾನಲ್ಡ್ ಹಾಸ್ಪಿಟಲ್ಸಲ್ಲಿ ನೀವು ಯಾವುದೇ ರೀತಿಯಾದಂತಹ ಯಾವ ಹಣನೂ ಖರ್ಚು ಮಾಡಬೇಕಾಗಿಲ್ಲ. ಇದು ನೆನಪಿರಲಿ ಸ್ನೇಹಿತರೆ, ನಿಮ್ಮ ಕಡೆಯಿಂದ ಅವ್ರು 1 ರೂಪಾಯಿನೂ ಕೂಡ ಇಸ್ಕೊಳೋದಿಲ್ಲ ಯಾವುದೇ ಹಾಸ್ಪಿಟಲ್, ಎಂಪ್ಯಾನಲ್ಡ್ ಹಾಸ್ಪಿಟಲ್ಸ್. ಇದು ನೆನಪಿರಲಿ ಸ್ನೇಹಿತರೆ. ಸೊ ನೀವು ಅದನ್ನು ರೆಫರಲ್ ಕೊಟ್ಟ ತಕ್ಷಣವೇ ಅವ್ರು ನಿಮಗೆ ಕ್ರೆಡಿಟ್ ನೋಟನ್ನು ಅಟ್ಯಾಚ್ ಮಾಡಿಬಿಟ್ಟು ಡಾಕ್ಟರ್ ಕನ್ಸಲ್ಟೇಷನ್ ಅಥವಾ ಇನ್ವೆಸ್ಟಿಗೇಷನ್ ಯಾವುದೇ ಆಗಿರಲಿ ಅವ್ರು ನಿಮಗೆ ಅದಕ್ಕೆ ಕಳಿಸ್ಕೊಡ್ತಾರೆ. ಅಕಸ್ಮಾತಾಗಿ ನೀವೇನಾದರೂ ಹಾಸ್ಪಿಟಲಲ್ಲಿ ಯಾವುದೇ ಒಂದು ಟ್ರೀಟ್ಮೆಂಟಿಗೆ ಅಡ್ಮಿಟ್ ಆಗಬೇಕು ಅಂತ ಇತ್ತು ಅಂದರೆ ಸ್ನೇಹಿತರೆ, ಸೊ ಅದೇ ರೆಫರಲಲ್ಲಿ ನೀವು ಅಡ್ಮಿಟ್ ಆಗ್ಬೋದು. ಸೊ ಆ ರೆಫರಲ್ ನೀವು ತೊಗೊಂಬಂದಿರೋವಂಥ ರೆಫರಲ್ ನಿಮಗೆ ಅಲೌ ಮಾಡೋದು 12 ದಿನ ನೀವು ಅಡ್ಮಿಷನ್ ಆಗಿರ್ಬೋದು ಹಾಸ್ಪಿಟ್ಲಲ್ಲಿ. ಸೊ ಮತ್ತೆ ರಿಪೀಟ್ ಮಾಡ್ತೀನಿ ಸ್ನೇಹಿತರೆ, ECHS ಪಾಲಿಕ್ಲಿನಿಕ್ಕಿಂದ ನೀವೇನು ರೆಫರಲ್ ಲೆಟರ್ ತೊಗೊಂಡು ಬರ್ತೀರೋ ಅದು ನಿಮಗೆ 12 ದಿನ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗುವಂಥ ಅವಕಾಶ ಕೊಡುತ್ತೆ. ಸೊ ECHS ಏನು ಅವ್ರು ಕ್ಯಾಲ್ಕುಲೇಟ್ ಮಾಡಿದ್ದಾರೆ ಅಂತಂದರೆ, ಯಾವುದೇ ತರಹದ ಏನೇ ಸಿಂಪಲ್ ಆಗಿರೋ ಕೆಮ್ಮು, ಶೀತ, ನೆಗಡಿ ಅಥವಾ ಯಾವುದೇ ಆಪರೇಷನ್ ಆಗಿರ್ಬೋದು ಏನೇ ಇದ್ರೂ ಕೂಡ ಮೋಸ್ಟ್ ಜಾಸ್ತಿ ಕೇಸಸ್ಸಲ್ಲಿ 12 ದಿನ ಮ್ಯಾಕ್ಸಿಮಮ್ ಅಷ್ಟೇ ಬೇಕಾಗೋದು, ಅದಕ್ಕಿಂತ ಜಾಸ್ತಿ ಬೇಕಾಗಲ್ಲ. ಬಟ್ ಕೆಲವೊಂದು ಸ್ಪೆಸಿಫಿಕ್ ಕೇಸಸ್ಸಲ್ಲಿ ಮಾತ್ರ 12 ದಿನಕ್ಕಿಂತ ಜಾಸ್ತಿ ಬೇಕಾಗುತ್ತೆ ಸ್ನೇಹಿತರೆ. ಸೊ ಆ ಟೈಮಲ್ಲಿ ಏನು ಮಾಡಬೇಕು ಅನ್ನೋದನ್ನು ನಾನು ಇನ್ನೊಂದು ವಿಡಿಯೋ ಮಾಡ್ತೀನಿ ಸ್ನೇಹಿತರೆ. ಅದರಲ್ಲಿ ನಿಮಗೆ ನೀವು ಡೀಟೇಲ್ ಆಗಿ ಎಲ್ಲ ತಿಳ್ಕೊಬೋದು ಏನು ಮಾಡ್ಬೋದು ಹೇಗೆ ಅಂತ. ಯಾಕೆಂದರೆ ಅದರಲ್ಲಿ 30 ದಿನಕ್ಕೊಂದು ಎಕ್ಸ್ಟೆನ್ಷನ್ ಇದೆ, 60 ದಿನಕ್ಕೊಂದು ಎಕ್ಸ್ಟೆನ್ಷನ್ ಇದೆ. ಅದಕ್ಕೆ ಅಪೆಂಡಿಕ್ಸ್ A, B ಆ್ಯಂಡ್ C ಅಂತ ಬರುತ್ತೆ. ಅದು ಯಾವ ರೀತಿ ಅಪ್ರೂವಲ್ಸ್ ಇದೆ ಎಲ್ಲ ಆಗುತ್ತೆ, ಹೆಂಗೆಲ್ಲ ಮಾಡಬೇಕು ನೀವು, ಅದೆಲ್ಲ ಹೆಂಗೆ ಇನಿಷಿಯೇಟ್ ಆಗುತ್ತೆ, ಇದೆಲ್ಲ ಡೀಟೇಲ್ ಆಗಿ ನಿಮಗೆ ಇನ್ನೊಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಸೊ ಈಗ ನೀವು ತಿಳ್ಕೊಬೇಕಾಗಿರೋದು, ರೆಫರಲ್ ನೀವು ECHS ಪಾಲಿಕ್ಲಿನಿಕ್ಕಿಂದ ತೊಗೊಂಡು ಬಂದ ಮೇಲೆ ನೀವು ಆ 30 ದಿನದೊಳಗಡೆ ಯಾವಾಗಾದರೂ ಹಾಸ್ಪಿಟಲಿಗೆ ಅದನ್ನು ಪ್ರೊಡ್ಯೂಸ್ ಮಾಡಿ. ನೀವು ಯಾವತ್ತು ಹಾಸ್ಪಿಟಲಿಗೆ ಅದು ಪ್ರೊಡ್ಯೂಸ್ ಮಾಡ್ತೀರೋ ಅವತ್ತೇನಾದರೂ ನೀವು ಅಡ್ಮಿಟ್ ಆದ್ರಿ ಅಂದರೆ ಆ ದಿನದಿಂದ 12 ದಿನದ ತನಕ ನಿಮಗೆ ಅಲ್ಲಿ ಅಡ್ಮಿಷನ್ ಆಗಿರಬಹುದು. ಓಕೆ ಸ್ನೇಹಿತರೆ, ಆ ರೆಫರಲ್ ಲೆಟರ್ ಅಂಡರಲ್ಲಿ ನೀವು 12 ದಿನದಲ್ಲಿ ಟ್ರೀಟ್ಮೆಂಟ್ ತೊಗೊಂಡು ಅಲ್ಲಿಂದ ಡಿಸ್ಚಾರ್ಜ್ ಆಗಬೇಕು. ಸ್ನೇಹಿತರೆ, ಈಗ ನೀವು ಈ 12 ದಿನದಲ್ಲಿ ನೀವು ಡಿಸ್ಚಾರ್ಜ್ ಆಗಬೇಕು ಅಂತ ನಾನೆಲ್ಲ ಹೇಳ್ತಾ ಇದ್ದೀನಿ, 12 ದಿನದ ಮಾತ್ರ ವ್ಯಾಲಿಡಿಟಿ ಇರುತ್ತೆ ಅಂತ ಹೇಳ್ತಾ ಇದ್ದೀನಿ. ಸೊ ಇಲ್ಲಿ ಇನ್ನೊಂದು ಕ್ರೈಟೀರಿಯಾ ಇದೆ ಸ್ನೇಹಿತರೆ, ನೀವು ತಗೊಳ್ತಾ ಇರೋಂಥ ಟ್ರೀಟ್ಮೆಂಟ್ ಲಿಸ್ಟೆಡ್ ಆ್ಯಂಡ್ ಅನ್ಲಿಸ್ಟೆಡ್ 2 ಕ್ರೈಟೀರಿಯಾ ಬರುತ್ತೆ, ಲಿಸ್ಟೆಡಾ ಅಥವಾ ಅನ್ಲಿಸ್ಟೆಡಾ ಅಂತ ಹೇಳ್ಬಿಟ್ಟು. ನೀವು ತೊಗೊಳ್ತಾ ಇರೋ ಟ್ರೀಟ್ಮೆಂಟ್ ಲಿಸ್ಟೆಡ್ ಇತ್ತು ಅಂತಂದರೆ ಏನು ಪ್ರಾಬ್ಲಮ್ ಇಲ್ಲ, ನೀವು ಮತ್ತೆ ಅಡಿಷ್ನಲ್ ಅಪ್ರೂವಲ್ಸ್ ಅಂತ ಏನು ತರಬೇಕಾಗಿಲ್ಲ. ಬಟ್ ಅನ್ಲಿಸ್ಟೆಡ್ ಅಂತ ಏನಾದರೂ ಇತ್ತು ಅಂದರೆ, ಅನ್ಲಿಸ್ಟೆಡ್ ಪ್ರೊಸೀಜರ್ಸ್ ಏನಾದರೂ ಮಾಡ್ತಾ ಇದ್ದಾರೆ ಅಂತಂದರೆ, ಅನ್ಲಿಸ್ಟೆಡ್ ಇನ್ವೆಸ್ಟಿಗೇಷನ್ಸ್ ಏನಾದರೂ ಮಾಡ್ತಾ ಇದ್ದಾರೆ ಅಂತಂದರೆ ಅದಕ್ಕೆ ನೀವು ಮತ್ತೆ ಸ್ಪೆಷಲ್ ಅಪ್ರೂವಲ್ ತೊಗೊಂಬರ್ಬೇಕಾಗುತ್ತೆ ಸ್ನೇಹಿತರೆ. ಸೊ ಲಿಸ್ಟೆಡ್ ಅಂತಂದರೆ CGHS ರೇಟ್ ಕಾರ್ಡಲ್ಲಿ ಆ ಎಲ್ಲ ಪ್ರೊಸೀಜರ್ ಲಿಸ್ಟ್ ಆಗಿಬಿಟ್ಟು ಅದ್ರ ರೇಟ್ ಎಲ್ಲ ಬಂದಿರುತ್ತೆ. ಅದೇ ಅನ್ಲಿಸ್ಟೆಡ್ ಅಂತಂದರೆ CGHS ರೇಟ್ ಕಾರ್ಡಲ್ಲಿ ಆ ಪ್ರೊಸೀಜರ್ ಮೆನ್ಷನ್ ಆಗಿರೋದಿಲ್ಲ ಸ್ನೇಹಿತರೆ. ಇಲ್ಲಿ ನೀವು ಅನ್ಕೋಬೋದು ಏನಪ್ಪ ಇದು CGHS ಅಂತ. CGHS ಅಂತಂದರೆ ಸೆಂಟ್ರಲ್ ಗೌರ್ಮೆಂಟ್ ಹೆಲ್ತ್ ಸ್ಕೀಮ್. ಸೆಂಟ್ರಲ್ ಗೌರ್ಮೆಂಟ್ ಕಡೆಯಿಂದ ಇಂತಿಂಥ ಟ್ರೀಟ್ಮೆಂಟಿಗೆ, ಇಂತಿಂಥ ಇನ್ವೆಸ್ಟಿಗೇಷನಿಗೆ, ಇಂತಿಂಥ ಪ್ರೊಸೀಜರಿಗೆ ಇಷ್ಟು ದುಡ್ಡು ಆಗುತ್ತೆ ಅಂತ ಅವ್ರು ಆಲ್ರೆಡಿ ಅದಕ್ಕೆ ಫಿಕ್ಸ್ ಮಾಡಿಬಿಟ್ಟು ಎಂಪ್ಯಾನಲ್ಡ್ ಹಾಸ್ಪಿಟಲ್ಸ್ ಜೊತೆ ಅಗ್ರಿ ಆಗಿರ್ತಾರೆ ಸ್ನೇಹಿತರೆ. ಆ ಎಂಪ್ಯಾನಲ್ಡ್ ಹಾಸ್ಪಿಟಲ್ಸ್ ನಿಮಗೆ ಯಾವುದೇ ರೀತಿಯಾದಂತಹ ಏನೇ ಟ್ರೀಟ್ಮೆಂಟ್ ಕೊಟ್ಟರು ಅದು ಲಿಸ್ಟೆಡ್ ಪ್ರೊಸೀಜರಲ್ಲಿ ಇತ್ತು ಅಂತಂದರೆ ಅವರು ನಿಮಗೆ ಆ ಲಿಸ್ಟೆಡ್ ಪ್ರೊಸೀಜರಲ್ಲಿ ಎಷ್ಟು ಆ ಟ್ರೀಟ್ಮೆಂಟಿಗೆ ಮೆನ್ಷನ್ ಮಾಡಿರ್ತಾರೋ ದುಡ್ಡು ಅಷ್ಟನ್ನು ಮಾತ್ರ ಅವ್ರು ತೊಗೋಬೇಕು ಸ್ನೇಹಿತರೆ. ಸೊ ಹಾಗಾದರೆ ಈಗ ನೀವು ರೆಫರಲ್ ತೊಗೊಂಡು ಬಂದಿದ್ದೀರಾ, ನಿಮಗೇನೋ ಒಂದು ಪ್ರಾಬ್ಲಮ್ ಇದೆ, ನೀವು ತೋರಿಸ್ಕೊಳೋದಕ್ಕಂತ ಬಂದಿದ್ದೀರಾ, ಡಾಕ್ಟ್ರಿಗೆ ನೀವು ತೋರಿಸಿದ್ರಿ, ಡಾಕ್ಟರ್ ಅಡ್ಮಿಟ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ನೀವು ಅಡ್ಮಿಟ್ ಆಗಿಬಿಟ್ರಿ. ಸೊ ನೀವು ಅಡ್ಮಿಟ್ ಆದ ದಿನದಿಂದ 12 ದಿನದ ತನಕ ನಿಮಗದು ವ್ಯಾಲಿಡಿಟಿ ಇರುತ್ತೆ. ಸೊ ಡಾಕ್ಟರ್ ಹೇಳ್ತಾರೆ ಇಲ್ಲ ರೀ, ಇದು 1 ವಾರ ನಿಮಗೆ ಟ್ರೀಟ್ಮೆಂಟ್ ಕೊಟ್ಬಿಟ್ಟು 1 ವಾರದಲ್ಲಿ ಕಳಿಸ್ತೀನಿ ಅಂತ ಹೇಳ್ಬಿಟ್ಟು. ಸರಿ, ಹಾಗಾದರೆ 1 ವಾರ ಟ್ರೀಟ್ಮೆಂಟ್ ಎಲ್ಲ ಕೊಟ್ಟರು, ಎಲ್ಲ ಆಯಿತು, ಈಗ ನೀವು ಡಿಸ್ಚಾರ್ಜ್ ಆಗಬೇಕು. ಸೊ ಅವಾಗ ಏನು ಮಾಡ್ತಾರೆ ಅವರು, 1 ವಾರ ಆದಮೇಲೆ ನಿಮಗೆ ಡಿಸ್ಚಾರ್ಜ್ ಮಾಡ್ತಾರೆ. ಡಿಸ್ಚಾರ್ಜ್ ಆದಾಗ ನೀವು ಏನಾಗುತ್ತೆ, ಅದನ್ನು ಬಿಲ್ಲೆಲ್ಲ ಕ್ಲಿಯರ್ ಆಗಬೇಕು. ಆ ಟೈಮಲ್ಲಿ ಹಾಸ್ಪಿಟ್ಲ್ ಅವರೇ ಆ ಬಿಲ್ನೆಲ್ಲ ಕ್ಲಿಯರ್ ಮಾಡಿಬಿಟ್ಟು ನಿಮ್ಮ ಕಡೆಯಿಂದ ಒಂದು ಲೆಟರಿಗೆ ಸೈನ್ ಮಾಡಿಸ್ಕೊತಾರೆ ಸ್ನೇಹಿತರೆ. ಅದು ಲೆಟ್ರಲ್ಲಿ ಏನಿರುತ್ತೆ ಅಂತಂದರೆ, ನಮ್ಮ ಕಡೆಯಿಂದ ಈ ಪೇಷಂಟ್, ಈ ECHS ಪೇಷಂಟ್ ಹತ್ರ ನಾವು 1 ರೂಪಾಯಿನೂ ಕೂಡ ಇಸ್ಕೊಂಡಿಲ್ಲ ಅಂತ ಹೇಳಿಬಿಟ್ಟು ಒಂದು ಲೆಟರ್ನ ಕೊಟ್ಬಿಟ್ಟು ನಿಮ್ಮ ಹತ್ರ ಸೈನ್ ಮಾಡಿಸ್ಕೊತಾರೆ ಸ್ನೇಹಿತರೆ. ಸೊ ನೀವು ಯಾವುದೇ ರೀತಿಯಿಂದ ಯಾವುದು ದುಡ್ಡು ಕೊಡೋ ಹಾಗಿಲ್ಲ. ನೀವು ಫೈನಲಿ ಅಲ್ಲಿ ಸೈನ್ ಮಾಡಿ ಅದ್ರ ಮೇಲೆ ನೀವು ಡಿಸ್ಚಾರ್ಜ್ ಆಗಿ ವಾಪಸ್ ಬರ್ತೀರಾ. ಅಷ್ಟೇ ಸ್ನೇಹಿತರೆ, ಸಿಂಪಲ್ ಪ್ರೊಸೀಜರ್. ಇನ್ನೊಂದು ಹೇಳ್ತೀನಿ ಕೇಳಿ, ನೀವೇನಾದರೂ ಜಸ್ಟ್ ಡಾಕ್ಟರ್ ಕನ್ಸಲ್ಟೇಷನಿಗಂತ ಹೋಗಿದ್ದೀರಾ ಅಂತಂದರೆ, ಡಾಕ್ಟರ್ ಕನ್ಸಲ್ಟೇಷನ್ ಮಾಡಿ ಡಾಕ್ಟರ್ ಹೇಳ್ತಾರೆ ನಿಮಗೆ ಅಡ್ಮಿಟ್ ಆಗೋವಂಥ ನೆಸೆಸಿಟಿ ಇಲ್ಲ, ನೀವು ಜಸ್ಟ್ ಕೆಲವೊಂದು ಮೆಡಿಸಿನ್ ನಾನು ಕೊಡ್ತೀನಿ, ಆ ಮೆಡಿಸಿನ್ ಮಾತ್ರ ತೊಗೊಳ್ಳಿ ಅಂತ ಹೇಳ್ತಾರೆ. ಸೊ ಆ ಕೇಸಲ್ಲಿ ನೀವೇನು ಮಾಡಬೇಕು ಅಂದರೆ ಸ್ನೇಹಿತರೆ, ಆ ಡಾಕ್ಟರ್ ನಿಮಗೇನು ಪ್ರಿಸ್ಕ್ರಿಪ್ಷನ್ ಬರೆದಿರ್ತಾರಲ್ವಾ ಇಂತಿಂಥ ಮೆಡಿಸಿನ್ ತೊಗೋಬೇಕು ಅಂತ, ಆ ಮೆಡಿಸಿನ್ನ ನೀವು ದಯವಿಟ್ಟು ಎಲ್ಲೂ ಮೆಡಿಕಲ್ ಶಾಪಲ್ಲಿ ಪರ್ಚೇಸ್ ಮಾಡೋದಕ್ಕೆ ಹೋಗಬೇಡಿ, ನೀವು ದುಡ್ಡು ಖರ್ಚು ಮಾಡಿ ಪರ್ಚೇಸ್ ಮಾಡೋದಕ್ಕೆ ಹೋಗಬೇಡಿ.
ಯಾಕೆ ಅಂತಂದರೆ ECHS ಅಲ್ಲಿ ಅದಕ್ಕೂ ಕೂಡ ಪ್ರಾವಿಷನ್ ಇದೆ. ನೀವು ಡಾಕ್ಟ್ರು ಏನು ಪ್ರಿಸ್ಕ್ರಿಪ್ಷನ್ ನಿಮಗೆ ಬರೆದು ಕೊಟ್ಟಿರ್ತಾರೋ ಆ ಪ್ರಿಸ್ಕ್ರಿಪ್ಷನ್ನ ನೀವು ನಿಮ್ಮ ECHS ಪಾಲಿಕ್ಲಿನಿಕ್ಕಿಗೆ ತೊಗೊಂಬಂದು ಪ್ರೊಡ್ಯೂಸ್ ಮಾಡಿದ್ರಿ ಅಂತಂದರೆ ಆ ಮೆಡಿಸಿನನ್ನು ಅವರೇ ನಿಮಗೆ ಇಶ್ಯೂ ಮಾಡ್ತಾರೆ. ಡಾಕ್ಟ್ರು ನಿಮಗೆ 1 ತಿಂಗಳು ತೊಗೊಳಕ್ಕೆ ಹೇಳಿದ್ರು ಅಂತಂದರೆ ಆ ಮೆಡಿಸಿನ್ 1 ತಿಂಗಳಿಗೆ ಆಗೋ ಅಷ್ಟನ್ನು ECHS ಪಾಲಿಕ್ಲಿನಿಕಲ್ಲೇ ನಿಮಗೆ ಕೊಡ್ತಾರೆ ಸ್ನೇಹಿತರೆ. ಅಕಸ್ಮಾತ್ ಆಗಿ ECHS ಪಾಲಿಕ್ಲಿನಿಕಲ್ಲಿ ಆ ಮೆಡಿಸಿನ್ ಇಲ್ಲ ಅಂತಂದರೆ ಅವರು ನಿಮಗೆ ಆ ಮೆಡಿಸಿನನ್ನು ತರಿಸ್ಕೊಡ್ತಾರೆ, ಇಲ್ಲ ನಿಮಗೆ ಆ ಮೆಡಿಸಿನನ್ನು ತೊಗೊಂಡ್ಬಿಟ್ಟು ಆಮೇಲೆ ದುಡ್ಡನ್ನು ಕ್ಲೇಮ್ ಮಾಡಿ ಅಂತ ಹೇಳ್ತಾರೆ ಸ್ನೇಹಿತರೆ. ಸೊ ನೋಡಿ ಎಷ್ಟು ಸಿಂಪಲ್ ಆಗಿದೆ, ಎಷ್ಟೆಲ್ಲ ಅನುಕೂಲ ಇದೆ. ನೀವು ಮೆಡಿಸಿನ್ನು ತೊಗೊಳೋ ಹಾಗಿಲ್ಲ, ನೀವು ಕನ್ಸಲ್ಟೇಷನ್ಗೆ ಹೋದ್ರೆ ದುಡ್ಡು ಕೊಡೋ ಹಾಗಿಲ್ಲ, ನೀವು ಏನಾದ್ರು ಇನ್ವೆಸ್ಟಿಗೇಷನ್ ಮಾಡಿಸ್ಕೊಂಡ್ರೆ ಅದಕ್ಕೂ ದುಡ್ಡು ಕೊಡೋ ಹಾಗಿಲ್ಲ. ಫೈನಲಿ ಅಡ್ಮಿಷನ್ ಆದ್ರಿ ಅಂತಂದರೆ ಅಲ್ಲೂ ಕೂಡ ಯಾವ ಥರದ ಚಾರ್ಜಸ್ ಇಲ್ಲ, ಎಲ್ಲ ಹಾಸ್ಪಿಟ್ಲ್ ಅವರೇ ನೋಡ್ಕೊತಾರೆ ಸ್ನೇಹಿತರೆ. ಬಟ್ ಒಂದು ವಿಷಯ ನೆನಪಿರಲಿ ಸ್ನೇಹಿತರೆ, ನೀವೇನಾದರೂ ಅಡ್ಮಿಷನ್ ಆಗಿಬಿಟ್ಟು 12 ದಿನಕ್ಕಿಂತ ಜಾಸ್ತಿ ಏನಾದರೂ ಹೋಗ್ತಾ ಇದೆ ನಿಮ್ಮ ಅಡ್ಮಿಷನ್, ನೀವು ಅಡ್ಮಿಟ್ ಆಗಿರುವಂಥದ್ದು ಹಾಸ್ಪಿಟ್ಲಲ್ಲಿ ಅಂತಂದರೆ ಇದೊಂದು ಮಾತ್ರ ನೆನಪಿಟ್ಕೊಳ್ಳಿ, 10ನೇ ದಿನ ನೀವು ಅಡ್ಮಿಟ್ ಆಗಿದ್ದರಿಂದ 10ನೇ ದಿನಕ್ಕೆ ನೀವು ಒಂದು ಟೈಮ್ ಹಾಸ್ಪಿಟ್ಲ್ ಅವರಿಗೆ ಕೇಳಿ ನೋಡಿ, 12 ದಿನಕ್ಕಿಂತ ಜಾಸ್ತಿ ಹೋಗ್ತಾ ಇದೆ ನಿಮ್ಮ ಅಡ್ಮಿಷನ್ ಅಂತಂದರೆ 1 ದಿನನೂ ಹೆಚ್ಚಿಗೆ ಆದರೂ ಕೂಡ ನೀವು ಅವ್ರಿಗೆ ಹೇಳಬೇಕಾಗಿರೋದು ಇಷ್ಟೇ, ಅಪೆಂಡಿಕ್ಸ್ A ಎಕ್ಸ್ಟೆನ್ಷನ್ ಫಾರ್ 30 days ಇದನ್ನು ಇನಿಷಿಯೇಟ್ ಮಾಡಬೇಕು. ನೆನಪಿರಲಿ ಸ್ನೇಹಿತರೆ, 10ನೇ ದಿನ ನೀವು ಅಡ್ಮಿಟ್ ಆಗಿ 10ನೇ ದಿನ ನೀವು ಹಾಸ್ಪಿಟ್ಲ್ ಅವ್ರಿಗೆ 1 ಟೈಮ್ ರಿಮೈಂಡ್ ಮಾಡಿ ಅಪೆಂಡಿಕ್ಸ್ A ಎಕ್ಸ್ಟೆನ್ಷನ್ ಫಾರ್ 30 days ಈ ಫಾರ್ಮನ್ನು ಅವರು ಇನಿಷಿಯೇಟ್ ಮಾಡಬೇಕು. ಇದು ಎಲ್ಲ ಎಂಪ್ಯಾನಲ್ಡ್ ಹಾಸ್ಪಿಟಲ್ಸ್ ಅವ್ರಿಗೆ ಗೊತ್ತಿರುತ್ತೆ ಸ್ನೇಹಿತರೆ, ಯಾಕೆಂದರೆ ಪ್ರತಿಯೊಬ್ಬ ಎಂಪ್ಯಾನಲ್ಡ್ ಹಾಸ್ಪಿಟಲ್ಸಿಗೂ ಕೂಡ ಇದೆಲ್ಲ ಅವರು ವಿಷಯನ ಹೇಳಿರ್ತಾರೆ. ಅಕಸ್ಮಾತ್ ಆಗಿ ಅಡ್ಮಿಷನ್ 12 ದಿನಕ್ಕಿಂತ ಜಾಸ್ತಿ ಹೋಗ್ತಾ ಇದೆ ಅಂತಂದರೆ ಅವರು ಆಟೋಮೆಟಿಕ್ಕಾಗಿ ಅಪೆಂಡಿಕ್ಸ್ A ಎಕ್ಸ್ಟೆನ್ಷನ್ ಫಾರ್ 30 days ಅದನ್ನು ಇನಿಷಿಯೇಟ್ ಮಾಡಿಬಿಡ್ತಾರೆ ಸ್ನೇಹಿತರೆ. ಸೊ ಇಲ್ಲಿ ನೀವು ಪ್ರಿಕಾಷನರಿ ಮೆಷರ್ಸ್ ಅಂದರೆ ಮುಂಜಾಗ್ರತಾ ಕ್ರಮವಾಗಿ ನೀವೇನು ಮಾಡಬೇಕು ಅಂತಂದರೆ, ಕೆಲವೊಂದು ಟೈಮ್ ಏನಾಗುತ್ತೆ ಅಂತಂದರೆ 12 ದಿನ ಆಗುತ್ತೆ, 13 ದಿನ ಆಗುತ್ತೆ, 15 ದಿನ ಆಗುತ್ತೆ, ಆದರೆ ಅಪೆಂಡಿಕ್ಸ್ A ಇನಿಷಿಯೇಟ್ ಆಗೇ ಇರೋದಿಲ್ಲ. ಬಟ್ ಫೈನಲಿ ನೀವು ಡಿಸ್ಚಾರ್ಜ್ ಮಾಡೋದಕ್ಕೆ ಅಂತ ಹೋದಾಗ ಆವಾಗ ಗೊತ್ತಾಗುತ್ತೆ, ಅಯ್ಯೋ ಇದು ಅಪೆಂಡಿಕ್ಸ್ A ಇನಿಷಿಯೇಟೇ ಆಗಿಲ್ಲ. ಈಗ ನೀವು ತೊಗೊಂಬಂದು ಅವ್ರಿಗೆ ಕೊಟ್ಟಿರುವಂಥ ಹಾಸ್ಪಿಟ್ಲಿಗೆ ಕೊಟ್ಟಿರುವಂಥ ರೆಫರಲ್ ಲೆಟರ್ ಬರೀ 12 ದಿನ ಅಡ್ಮಿಷನಿಗೆ ಮಾತ್ರ ಪರ್ಮಿಷನ್ ಕೊಡುತ್ತೆ. ಆದರೆ 12 ದಿನಕ್ಕಿಂತ 1 ದಿನ ಹೆಚ್ಚಿಗೆ ಆದರೂ ಕೂಡ ECHS ಅದನ್ನು ಪರ್ಮಿಟ್ ಮಾಡೋದಿಲ್ಲ ಸ್ನೇಹಿತರೆ. ಇಲ್ಲಿ ಯಾರ್ದು ಮಿಸ್ಟೇಕ್ ಹಾಗಾದರೆ? ಆ್ಯಕ್ಚುಲಿ ECHS ಏನು ಹೇಳುತ್ತೆ ಅಂತಂದರೆ, 1 ಟೈಮ್ ECHS ಮೆಂಬರ್ ನಿಮ್ಮ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆದರು ಅಂತಂದರೆ ಅದು ಹಾಸ್ಪಿಟಲ್ ರೆಸ್ಪಾನ್ಸಿಬಿಲಿಟಿ. ಅವರು 12 ದಿನಕ್ಕೆ ಡಿಸ್ಚಾರ್ಜ್ ಆಗ್ತಾರೋ, 13 ದಿನಕ್ಕೆ ಆಗ್ತಾರೋ, 20 ದಿನಕ್ಕೆ ಆಗ್ತಾರೋ, 30 ದಿನಕ್ಕೆ ಆಗ್ತಾರೋ ಅದು ಹಾಸ್ಪಿಟಲ್ ರೆಸ್ಪಾನ್ಸಿಬಿಲಿಟಿ. ಅದಕ್ಕೆ ಏನೇನು ಕ್ರಮಗಳಿದೆ, ಅದಕ್ಕೆ ಏನೇನು ಪ್ರೊಸೀಜರ್ಸ್ ಇದೆ ಅದನ್ನೆಲ್ಲದನ್ನು ಕೂಡ ಹಾಸ್ಪಿಟಲ್ ಅವರೇ ಮಾಡಬೇಕು. ಯಾಕಂದರೆ ಪ್ರತಿಯೊಬ್ಬ ECHS ಪೇಷಂಟಲ್ಲಿ ಅಡ್ಮಿಟ್ ಆಗೋರು ಎಲ್ಲ ರೂಲ್ಸು ಅವ್ರಿಗೆ ಗೊತ್ತಿರೋದಿಲ್ಲ ಸ್ನೇಹಿತರೆ. ಸೊ ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ಇದು 12 ದಿನಕ್ಕೆ ಮಾತ್ರ ವ್ಯಾಲಿಡಿಟಿ ಇರುತ್ತೆ, 12 ದಿನದ ಮೇಲೆ ಮತ್ತೆ ಎಕ್ಸ್ಟ್ರಾ ಪರ್ಮಿಷನ್ ತೊಗೋಬೋದು ಅನ್ನೋದು ಎಷ್ಟೋ ಜನಕ್ಕೆ ಗೊತ್ತಿರೋದಿಲ್ಲ ಸ್ನೇಹಿತರೆ. ಅದಕ್ಕೆ ನಾನು ಇದನ್ನು ಹೇಳ್ತಾ ಇರೋದು ಸ್ನೇಹಿತರೆ, ಇದು ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸಿಂದ ನಾನು ನಿಮಗೆ ಹೇಳ್ತಾ ಇದ್ದೀನಿ. 12 ದಿನದ ಮೇಲ್ಗಡೆ ನಿಮಗೆ 1 ದಿನ ಹೆಚ್ಚಿಗೆ ಆದರೂ ಕೂಡ ಹಾಸ್ಪಿಟ್ಲ್ ಅವ್ರು ಏನು ಹೇಳ್ತಾರೆ ಅಂತಂದರೆ, ಡಿಸ್ಚಾರ್ಜ್ ಆಗೋ ಟೈಮಲ್ಲಿ ಈ ರೆಫರಲ್ ಲೆಟರ್ 12 ದಿನದ ಮಾತ್ರ ವ್ಯಾಲಿಡಿಟಿ ಇದೆ, ಎಕ್ಸ್ಟ್ರಾ 1 ದಿನದ ನೀವು ಪೇಮೆಂಟ್ ಕೊಡಬೇಕಾಗುತ್ತೆ ಅಂತ ಕೇಳ್ತಾರೆ ಸ್ನೇಹಿತರೆ. ಸೊ ಆ್ಯಕ್ಚುಲಾಗಿ ನೋಡ್ಕೊಂಡ್ರಿ ಅಂತಂದರೆ ಅಲ್ಲಿ ಆ 1 ದಿನದ ಪೇಮೆಂಟು ಕೂಡ ನಾವು ಕೊಡೋ ಹಾಗಿಲ್ಲ. ಯಾಕೆ ಅಂದರೆ ಇದು ಹಾಸ್ಪಿಟಲ್ ಮಿಸ್ಟೇಕಿಂದ ಆಗಿರುವಂಥ ತೊಂದರೆ. ಹಾಸ್ಪಿಟಲ್ ಅವರು ಸರಿಯಾದ ಟೈಮಿಗೆ ಇನಿಷಿಯೇಟ್ ಮಾಡಿದ್ದಿದ್ರೆ ಈ ಥರ ಪ್ರಾಬ್ಲಮ್ ಆಗ್ತಾ ಇರಲಿಲ್ಲ ಸ್ನೇಹಿತರೆ. ಕೆಲವೊಂದು ಟೈಮ್ ಏನಾಗುತ್ತೆ ಅಂತಂದರೆ, ಸರ್ಟನ್ ಎಮರ್ಜೆನ್ಸಿ ಕೇಸಸ್ ಇರುತ್ತೆ, ಸೊ ಎಮರ್ಜೆನ್ಸಿ ಸಿಚುವೇಶನ್ ಇರುತ್ತೆ, ಅಥವಾ ಏನೋ ಒಂದು ಕಂಡೀಷನ್ ಇರುತ್ತೆ, ಸ್ಪೆಸಿಫಿಕ್ ಕಂಡೀಷನ್. ಅವಾಗ ಏನಾಗುತ್ತೆ ಅಂತಂದರೆ ಹಾಸ್ಪಿಟಲ್ ಅವರು ಯಾವುದೋ ಒಂದು ಕಾರಣದಿಂದ 12 ದಿನ ಆದಮೇಲೆ ಅದು ಎಕ್ಸ್ಟೆನ್ಷನ್ ಆಗುತ್ತೆ ಪೇಷಂಟ್ ಅಡ್ಮಿಷನ್ ಅನ್ನೋದು ಅವರಿಗೆ ಗೊತ್ತಿರೋದಿಲ್ಲ. ಅವ್ರು ಅಂದ್ಕೊಂಡಿರ್ತಾರೆ 12 ದಿನಕ್ಕೆ ಡಿಸ್ಚಾರ್ಜ್ ಆಗೋಗುತ್ತೆ ಅಂತಂದೇಳಿ. ಬಟ್ ಕೆಲವೊಂದು ಕಾರಣದಿಂದಾಗಿ ಸಡನ್ನಾಗಿ ಪೇಷಂಟಲ್ಲಿ ಅಬ್ನಾರ್ಮಲಿಟೀಸ್ ಡೆವಲಪ್ ಆಗಿಬಿಟ್ಟು ಮತ್ತೇನೋ ಒಂದು ಪ್ರಾಬ್ಲಮ್ ಬರೋ ಚಾನ್ಸಸ್ ಇರುತ್ತೆ. ಫಾರ್ ಎಕ್ಸಾಂಪಲ್, ಈಗ ನೀವು 12ನೇ ದಿನಕ್ಕೆ ಡಿಸ್ಚಾರ್ಜ್ ಆಗ್ತಾ ಇದ್ದೀರಾ, ಆದರೆ 12 ದಿನ ಡಿಸ್ಚಾರ್ಜ್ ಆಗೋ ಟೈಮಲ್ಲಿ ನಿಮ್ಗೆ ಏನೋ ಒಂದು ಕಾಂಪ್ಲಿಕೇಶನ್ ಬಂತು ಅಂತಂದರೆ ಮತ್ತೆ ನಿಮ್ಮನ್ನು ಅವರು ಡಿಸ್ಚಾರ್ಜ್ ಮಾಡೋಕ್ಕಾಗೋದಿಲ್ಲ. ಅವರು ನಿಮ್ಮ ಸ್ಟೇನ ಎಕ್ಸ್ಟೆಂಡ್ ಮಾಡಬೇಕಾಗುತ್ತೆ, ಮತ್ತು 1-2 ದಿನ ಅಥವಾ ಎಷ್ಟು ದಿನ ಅದು ನಿಮ್ಮ ಕಂಡೀಷನ್ ಏನಾಗಿದೆ ಅದ್ರ ಮೇಲೆ ಎಕ್ಸ್ಟೆನ್ಷನ್ ಕೊಡಬೇಕಾಗುತ್ತೆ. ಸೊ ಇಂಥ ಟೈಮಲ್ಲಿ ಏನಾಗುತ್ತೆ ಅಂದರೆ ಹಾಸ್ಪಿಟಲ್ ಅವರು ಒಂದು ಎಕ್ಸ್ಪ್ಲನೇಷನ್ ಕೊಡಬೇಕು ECHS ಪಾಲಿಕ್ಲಿನಿಕ್ಕಿಗೆ. ಈಗ ಈ ಥರ ಆಗಿತ್ತು, ಪೇಷಂಟ್ ಡಿಸ್ಚಾರ್ಜ್ ಮಾಡಬೇಕು ಅಂತ ಇದ್ವಿ 12 ದಿನದೊಳಗಡೆ, ಬಟ್ ಈ ಥರ ಆಗಿರೋ ಕಂಡೀಷನ್ ಈ ಥರ ಆಗಿರೋದ್ರಿಂದ, ಕಾಂಪ್ಲಿಕೇಟ್ ಆಗಿರೋದ್ರಿಂದ ಅವ್ರನ್ನ ಮತ್ತೆ ಫರ್ದರ್ ಎಕ್ಸ್ಟೆನ್ಷನ್ ಮಾಡ್ತಾ ಇದ್ದೀವಿ ಅಂತ. ಇಂಥ ಸಿಚುವೇಷನಲ್ಲಿ ECHS ಪಾಲಿಕ್ಲಿನಿಕ್ ಇದನ್ನು ಸ್ಪೆಷಲ್ ಕೇಸ್ ಅಂತ ಕನ್ಸಿಡರ್ ಮಾಡಿಬಿಟ್ಟು ಅವರು ಅದನ್ನು 30 days ಅಪೆಂಡಿಕ್ಸ್ A ಏನು ಇದೆ ಅಲ್ವಾ ಅದನ್ನು ಅವರು ಸ್ವಲ್ಪ ಡಿಲೇ ಆಗಿಕೊಟ್ರು ಕೂಡ
ಅಕ್ಸೆಪ್ಟ್ ಮಾಡ್ತಾರೆ ಸ್ನೇಹಿತರೆ. ಆದರೆ ರೀಸನ್ ಜೆನ್ಯೂನ್ ಆಗಿರಬೇಕು. ಅವ್ರು ಹೇಳೋದಿಷ್ಟೇ, ರೀಸನ್ ಜೆನ್ಯೂನ್ ಆಗಿತ್ತು ಅಂತಂದರೆ ಫರ್ದರ್ ಎಕ್ಸ್ಟೆನ್ಷನನ್ನು 1 ದಿನ 2 ದಿನ ಲೇಟ್ ಆದರೂ ಕೂಡ ಅಕ್ಸೆಪ್ಟ್ ಮಾಡ್ತಾರೆ ಸ್ನೇಹಿತರೆ. ಆದರೆ ಪರ್ಪಸ್ಫುಲಿ ಬೇಕು ಅಂತಲೇ ಮೈಮರವೆಯಿಂದ ಅವ್ರು ಏನಾದರೂ ಅದನ್ನು ಕೊಡಲಿಲ್ಲ, ಎಕ್ಸ್ಟೆನ್ಷನ್ ತೊಗೊಳ್ಳಿಲ್ಲ ಅಂತಂದರೆ ಅದು ಹಾಸ್ಪಿಟಲ್ ರೆಸ್ಪಾನ್ಸಿಬಿಲಿಟಿ. ಹಾಸ್ಪಿಟಲ್ ಪೇ ಮಾಡಬೇಕಾಗುತ್ತೆ. ಅದು ಅಡಿಷ್ನಲ್ ವಿತೌಟ್ ಅಪ್ರೂವಲ್ ಅವ್ರು ಏನು ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ ಅಷ್ಟು ದಿನಕ್ಕೆ ಹಾಸ್ಪಿಟಲ್ ಪೇ ಮಾಡಬೇಕಾಗುತ್ತೆ ಸ್ನೇಹಿತರೆ. ಅದಕ್ಕೆ ಆದರೆ ಹಾಸ್ಪಿಟಲ್ ಹತ್ರ ನಾವು ಅಷ್ಟೆಲ್ಲ ಟ್ರೀಟ್ಮೆಂಟ್ ತೊಗೊಳ್ತಾ ಇದ್ದೀವಿ, ಆದರೆ ಎಲ್ಲ ಹಾಸ್ಪಿಟಲ್ ತಲೆ ಮೇಲೆ ಎಳೆಯೋದಕ್ಕಾಗೋದಿಲ್ಲ ಸ್ನೇಹಿತರೆ. ಸೊ ಕೆಲವೊಂದು ಟೈಮ್ ಏನಾಗುತ್ತೆ ಅಂದರೆ ಅವ್ರು ಎಷ್ಟು ಬಿಸಿ ಇರ್ತಾರೆ ಅಂತಂದರೆ ಅವ್ರಿಗೆ ಕೆಲವೊಂದು ಟೈಮ್ ಇದು ಏನು ಮಾಡಬೇಕು ಅಂತ ಅವ್ರು ಮರ್ತು ಬಿಟ್ಟಿರ್ತಾರೆ. ಅದಕ್ಕೆ ನಾವು ಪೇಷಂಟ್ ಜೊತೆ ಇರುವಂಥವ್ರು ಅಥವಾ ಪೇಷಂಟ್ ಆಗಿರ್ಬೋದು, ಅವ್ರು ನೆನ್ಪಿಟ್ಕೋಬೇಕಾಗಿರೋದು ಏನು ಅಂತಂದರೆ ಈ ಸಿಂಪಲ್ ಕಾನ್ಸೆಪ್ಟನ್ನು ನೆನ್ಪಿಟ್ಕೊಳ್ಳಿ. ನೀವು ತಂದು ಕೊಟ್ಟಿರುವಂತಹ ರೆಫರಲ್ ಲೆಟರ್ ಹಾಸ್ಪಿಟಲಿಗೆ ಅದು 12 ದಿನ ಮಾತ್ರ ನಿಮಗೆ ಅಡ್ಮಿಷನಿಗೆ ಅಲೌ ಮಾಡುತ್ತೆ. ನೀವು 10ನೇ ದಿನ ನೀವು ಅಪೆಂಡಿಕ್ಸ್ ಎನ ಇನಿಷಿಯೇಟ್ ಮಾಡಬೇಕು. ಅದನ್ನು ನೀವು ಹಾಸ್ಪಿಟಲಿಗೆ ರಿಮೈಂಡ್ ಮಾಡಬೇಕು, ಅಪೆಂಡಿಕ್ಸ್ ಎನ ಇನಿಷಿಯೇಟ್ ಮಾಡಿ, ನಂದು 12 ದಿನಕ್ಕಿಂತ ಜಾಸ್ತಿ ಆಗ್ತಾ ಇದೆ ಅಡ್ಮಿಷನ್ ಅಂತ. ಅವಾಗ ಹಾಸ್ಪಿಟಲ್ ಕಡೆಯಿಂದ ಅವರು ಆ ಅಪೆಂಡಿಕ್ಸ್ ಎನ ಇನಿಷಿಯೇಟ್ ಮಾಡ್ತಾರೆ ಸ್ನೇಹಿತರೆ. ಸೊ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ನಿಮಗೆ, ಅಪೆಂಡಿಕ್ಸ್ ಎ, ಬಿ ಮತ್ತು ಸಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನಿಮಗೆ ಬೇಕು ಅಂದರೆ ನಾನು ನೆಕ್ಸ್ಟ್ ವಿಡಿಯೋನ ನೀವು ದಯವಿಟ್ಟು ನೋಡಿ. ಅದರಲ್ಲಿ ಡೀಟೇಲ್ ಆಗಿ ನಾನು ಹೇಳ್ತೀನಿ. ಅಪೆಂಡಿಕ್ಸ್ ಎ ಅಂದ್ರೇನು, ಬಿ ಅಂದ್ರೇನು, ಸಿ ಅಂದ್ರೇನು, ಯಾವ್ಯಾವ ಅಪೆಂಡಿಕ್ಸ್ ಎಷ್ಟೆಷ್ಟು ದಿನ ವ್ಯಾಲಿಡಿಟಿ ಕೊಡುತ್ತೆ ನಿಮಗೆ ಎಕ್ಸ್ಟೆನ್ಷನ್ಗೆ ಅಂತ ಹೇಳ್ಬಿಟ್ಟು, ಅದು ಹೇಗೆ ಎಕ್ಸ್ಟೆನ್ಷನ್ ತಗೋಬೇಕು ಅನ್ನೋದೆಲ್ಲ ಡೀಟೇಲ್ ಆಗಿ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಸ್ನೇಹಿತರೆ. ಸೊ ಸ್ನೇಹಿತರೆ, ಇದು ಸಿಂಪಲ್ ಪ್ರೊಸೀಜರ್. ಇದನ್ನು ಮತ್ತೊಂದು ಟೈಮ್ ನಾನು ರೀಕ್ಯಾಪ್ ಮಾಡಬೇಕು ಅಂತಂದರೆ, ನಿಮಗೆ ಹುಷಾರಿಲ್ಲ, ನೀವು ಪಾಲಿಕ್ಲಿನಿಕ್ಕಿಗೆ ಹೋದ್ರಿ, ಅಲ್ಲಿ 10 ನಿಮಿಷದಲ್ಲಿ ನಿಮಗೆ ರೆಫರಲ್ ಲೆಟರ್ ಕೊಟ್ಟರು. ಆ ರೆಫರಲ್ ಲೆಟರ್ ತೊಗೊಂಡು ನೀವು ಎಂಪ್ಯಾನಲ್ಡ್ ಹಾಸ್ಪಿಟಲಿಗೆ ಹೋಗ್ತೀರಾ, ಹಾಸ್ಪಿಟಲಲ್ಲಿ ಆ ಲೆಟರ್ ಕೊಡ್ತೀರಾ. ಲೆಟರ್ ಕೊಟ್ಬಿಟ್ಟು ಅಡ್ಮಿಷನ್ ಏನಾದರೂ ಆಗೋದಿತ್ತು ಅಂದರೆ ನೀವು ಅಡ್ಮಿಷನ್ ಆಗ್ತೀರಾ. 1 ರೂಪಾಯಿನೂ ಎಲ್ಲೂ ಕೊಡೋ ಹಾಗಿಲ್ಲ. ಅಡ್ಮಿಷನ್ ಆದಮೇಲೆ ನೀವು ಅಡ್ಮಿಷನ್ ಆದ ಡೇಟಿಂದ 12 ದಿನದ ತನಕ ನಿಮಗೆ ವ್ಯಾಲಿಡಿಟಿ ಇರುತ್ತೆ ಅಡ್ಮಿಷನ್ ಆಗಿರೋದಕ್ಕೆ. 12 ದಿನದ ಮೇಲೆ 1 ದಿನವೂ ಕೂಡ ಆ ರೆಫರಲ್ ಲೆಟರ್ ನಿಮಗೆ ವ್ಯಾಲಿಡ್ ಇರೋದಿಲ್ಲ. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ, ನೀವು ತೊಗೊಂಡಿರುವಂತಹ ರೆಫರಲ್ ಲೆಟರ್ 30 ದಿನ ಮಾತ್ರ ವ್ಯಾಲಿಡಿಟಿ ಇರುತ್ತೆ ಸ್ನೇಹಿತರೆ. 30 ದಿನದೊಳಗಡೆ ನೀವು ಯಾವ ಹಾಸ್ಪಿಟಲಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ರೋ ಆ ಹಾಸ್ಪಿಟಲಿಗೆ ಹೋಗ್ಬಿಟ್ಟು ನೀವು ಅದನ್ನು ಪ್ರೊಡ್ಯೂಸ್ ಮಾಡಬೇಕು ಸ್ನೇಹಿತರೆ. ಈ ರೆಫರಲ್ ಲೆಟರಲ್ಲಿ ಇನ್ನೂ ಕೆಲವೊಂದು ಕ್ರೈಟೀರಿಯಾಸ್ ಇರುತ್ತೆ. ರೆಫರಲ್ ಲೆಟರ್ 30 ದಿನ ವ್ಯಾಲಿಡಿಟಿ ಅಂತ ನಾನು ಹೇಳ್ತಾ ಇದ್ದೀನಿ, ಬಟ್ ಕೆಲವೊಂದು ಸ್ಪೆಷಲ್ ಕೇಸಸ್ಸಲ್ಲಿ ನೀವು ತೊಗೊಳ್ಳೋಂಥ ರೆಫರಲ್ ಲೆಟರ್ 30 ದಿನಕ್ಕಿಂತ ಜಾಸ್ತಿ ವ್ಯಾಲಿಡ್ ಇರುತ್ತೆ ಸ್ನೇಹಿತರೆ. ಅದ್ರ ಬಗ್ಗೆ ಅದಕ್ಕೂ ಒಂದು ಸ್ಪೆಷಲ್ ಇನ್ನೊಂದು ವಿಡಿಯೋ ಮಾಡಿದ್ದೀನಿ ಸ್ನೇಹಿತರೆ. ಆ ವಿಡಿಯೋನ ನೀವು ನೋಡಿ. ಅದರಲ್ಲಿ ಯಾವ್ಯಾವ ಕೇಸಸ್ಸಲ್ಲಿ ಯಾವ್ಯಾವ ಕಂಡೀಷನಲ್ಲಿ ರೆಫರಲ್ ಲೆಟರ್ 30 ದಿನಕ್ಕಿಂತ ಜಾಸ್ತಿ ಇರುತ್ತೆ. ಆಮೇಲೆ ನೆಕ್ಸ್ಟ್ ಒಂದು ರೆಫರಲ್ ಲೆಟರ್ ನಾವು ತೊಗೊಂಡೋದ್ವಿ ಅಂದರೆ ಎಷ್ಟು ಟೈಮ್ 30 ದಿನದಲ್ಲಿ ಆ ಹಾಸ್ಪಿಟಲಲ್ಲಿ ನಾವು ಎಷ್ಟು ಬಾರಿ ಹೋಗಿ ಬರಬಹುದು ಅನ್ನೋದ್ರ ಬಗ್ಗೆ, ಪ್ಲಸ್ ಎಷ್ಟು ಸ್ಪೆಷಲಿಸ್ಟ್ ಜೊತೆ ನಾವು ಕನ್ಸಲ್ಟೇಷನ್ ಮಾಡಬಹುದು, ಇದ್ರ ಬಗ್ಗೆ ನಾನು ಇನ್ನೊಂದು ವಿಡಿಯೋ ಮಾಡ್ತೀನಿ ಸ್ನೇಹಿತರೆ. ಸೊ ಅದನ್ನು ನೀವು ದಯವಿಟ್ಟು ನೋಡಿ. ಅದು ಡೀಟೇಲ್ ವಿಡಿಯೋ ಅದನ್ನು ಮಾಡ್ತಾ ಇದ್ದೀನಿ. ಇದು ತುಂಬ ದೊಡ್ಡದಾಗುತ್ತೆ ವಿಡಿಯೋ ಅಂತ ನಾನು ಎಲ್ಲದೂ ಇದರಲ್ಲಿ ಕವರ್ ಮಾಡ್ತಾ ಇಲ್ಲ ಸ್ನೇಹಿತರೆ. ಇಷ್ಟು ವಿಷಯನ ನೆನ್ಪಿಟ್ಕೊಳ್ಳಿ. ಯಾವುದೇ ತರಹದ ಏನೂ ತೊಂದರೆ ಆಗೋದಿಲ್ಲ ನಿಮಗೆ. ಸೊ ಆರಾಮಾಗಿ ಹೋಗ್ಬಿಟ್ಟು ಆರಾಮಾಗಿ ಬರ್ತೀರಾ. ಸೊ ನಿಮ್ಮ ಹೆಲ್ತನ್ನ ಜೋಪಾನವಾಗಿ ಕಾಪಾಡ್ಕೊಳ್ಳಿ. ಸೊ ಮುಂದಿನ ವಿಡಿಯೋದಲ್ಲಿ ನಾನು ಮತ್ತೆ ಸಿಗ್ತೀನಿ ಸ್ನೇಹಿತರೆ. ಇದೇ ಥರ ಇಂಟ್ರೆಸ್ಟಿಂಗ್ ವೀಡಿಯೋಸ್ನ ನಾನು ಮಾಡ್ತಾನೆ ಇರ್ತೀನಿ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿತ್ತು ಅಂತಂದರೆ ಈ ಚಾನಲ್ಗೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಮತ್ತು ಈ ವಿಡಿಯೋನ ಶೇರ್ ಮಾಡಿ. ನಿಮ್ಮ ಫ್ರೆಂಡ್ಸ್ ತುಂಬ ಜನಕ್ಕೆ ಗೊತ್ತಿರೋದಿಲ್ಲ. ನಿಮಗೆ ಯಾವ ಫ್ರೆಂಡ್ಸ್ ಇದ್ದಾರೆ ECHS ಮೆಂಬರ್ಶಿಪ್ ಆಗಿರುವಂಥವ್ರು, ಅವ್ರಿಗೆ ಗೊತ್ತಿಲ್ಲ ಅಂತಂದರೆ ಈ ವಿಡಿಯೋನ ಅವರಿಗೆ ಶೇರ್ ಮಾಡಿ ಸ್ನೇಹಿತರೆ. ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ಟೇಕ್ ಕೇರ್. ನಿಮ್ಮ ಹೆಲ್ತನ್ನ ತುಂಬ ಜೋಪಾನವಾಗಿ ಕಾಪಾಡ್ಕೊಳ್ಳಿ. ನಮಸ್ಕಾರ ಸ್ನೇಹಿತರೆ.